ಫೆಬ್ರವರಿ 13ನೇ ತಾರೀಕು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಸಂಪುಟ ಸಭೆ ಒಂದು ಫಿಕ್ಸ್ ಆಗಿದೆ. ಅಫಿಷಿಯಲ್ ಕಮ್ಯುನಿಕೇಷನ್ ಬಂದಿಲ್ಲ, ಆದರೂ ಚೀಫ್ ಸೆಕ್ರೆಟರಿ ಮೇಡಮು ಮತ್ತು ಉಸ್ತುವಾರಿ ಸಚಿವರು ನಮಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ. ಈಗಾಗಲೇ ಹೇಳಿದಂಗೆ ಸಂಪುಟ ಸಭೆನ ಮಾಡ್ತಾ ಇರುವಂಥದ್ದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಆಗಿದೆ. ನಮ್ಮ ಒಂದು ಭಾಗದ ಜನರಿಗೆ ಕೂಡ ಒಂದು ತುಂಬ ಸಂತೋಷದ ವಿಷಯ. ಸಂಪುಟ ಸಭೆ ಮಾಡೋದ್ರ ಜೊತೆಗೆ ಕೂಡ ನಮಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾವು ನೋಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ಗೆ ಏನೇನು ಬೇಕೋ ಅದನ್ನು ಕೂಡ ವಿಶೇಷ ಪ್ರಪೋಸಲ್ಗಳನ್ನ ಕೂಡ ಕೊಡೋದಕ್ಕೆ ಚೀಫ್ ಸೆಕ್ರೆಟರಿ ಮೇಡಮ್, ಉಸ್ತುವಾರಿ ಕಾರ್ಯದರ್ಶಿಗಳು, ಉಸ್ತುವಾರಿ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ. ಹಲವಾರು ಮೀಟಿಂಗ್ಗಳು, ಕಮಿಟಿಗಳ ರಚನೆಯೆಲ್ಲ ಆಗಿದೆ. ಒಂದು ಅಚ್ಚುಕಟ್ಟಾಗಿ ತಯಾರಿ ಮಾಡಿಕೊಂಡು ಎಲ್ಲ ಕಡೆಗಿಂತ ಚೆನ್ನಾಗಿ ನಮ್ಮ ಚಾಮರಾಜನಗರದಲ್ಲಿ, ಅದು ಗಡಿ ಒಂದು ತಾಲೂಕು ಹನೂರಿನಲ್ಲಿ, ಅದರಲ್ಲೂ ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು ಆಗ್ತಾ ಇರೋದ್ರಿಂದ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಜಿಲ್ಲೆಗೊಂದು ಒಳ್ಳೆಯ ಹೆಸರು ಬರಬೇಕು ಮತ್ತು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆಗಳಿಗೆ ಕೂಡ ಒಂದು ಪರಿಹಾರ ಆಗೋ ರೀತಿಯಲ್ಲಿ ಫೈನಾನ್ಸಸ್ಸು ಮತ್ತು ನಮಗೇನು ಒಂದು ಬೇಕಾಗಿದೆ ಅಭಿವೃದ್ಧಿಗೆ, ಅದನ್ನು ಕೂಡ ಒಂದು ಕೇಳೋ ನಿಟ್ಟಿನಲ್ಲಿ ಎಲ್ಲ ತಯಾರಿ ನಡೀತಾ ಇದೆ. ಫೆಬ್ರವರಿ 13ನೇ ತಾರೀಕು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಸಂಪುಟ ಸಭೆ ಒಂದು ಫಿಕ್ಸ್ ಆಗಿದೆ. ಅಫಿಷಿಯಲ್ ಕಮ್ಯುನಿಕೇಷನ್ ಬಂದಿಲ್ಲ, ಆದರೂ ಚೀಫ್ ಸೆಕ್ರೆಟರಿ ಮೇಡಮು ಮತ್ತು ಉಸ್ತುವಾರಿ ಸಚಿವರು ನಮಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ. ಈಗಾಗಲೇ ಹೇಳಿದಂಗೆ ಸಂಪುಟ ಸಭೆನ ಮಾಡ್ತಾ ಇರುವಂಥದ್ದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಆಗಿದೆ. ನಮ್ಮ ಒಂದು ಭಾಗದ ಜನರಿಗೆ ಕೂಡ ಒಂದು ತುಂಬ ಸಂತೋಷದ ವಿಷಯ. ಸಂಪುಟ ಸಭೆ ಮಾಡೋದ್ರ ಜೊತೆಗೆ ಕೂಡ ನಮಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾವು ನೋಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ಗೆ ಏನೇನು ಬೇಕೋ ಅದನ್ನು ಕೂಡ ವಿಶೇಷ ಪ್ರಪೋಸಲ್ಗಳನ್ನ ಕೂಡ ಕೊಡೋದಕ್ಕೆ ಚೀಫ್ ಸೆಕ್ರೆಟರಿ ಮೇಡಮ್, ಉಸ್ತುವಾರಿ ಕಾರ್ಯದರ್ಶಿಗಳು, ಉಸ್ತುವಾರಿ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ. ಹಲವಾರು ಮೀಟಿಂಗ್ಗಳು, ಕಮಿಟಿಗಳ ರಚನೆಯೆಲ್ಲ ಆಗಿದೆ. ಒಂದು ಅಚ್ಚುಕಟ್ಟಾಗಿ ತಯಾರಿ ಮಾಡಿಕೊಂಡು ಎಲ್ಲ ಕಡೆಗಿಂತ ಚೆನ್ನಾಗಿ ನಮ್ಮ ಚಾಮರಾಜನಗರದಲ್ಲಿ, ಅದು ಗಡಿ ಒಂದು ತಾಲೂಕು ಹನೂರಿನಲ್ಲಿ, ಅದರಲ್ಲೂ ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು ಆಗ್ತಾ ಇರೋದ್ರಿಂದ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಜಿಲ್ಲೆಗೊಂದು ಒಳ್ಳೆಯ ಹೆಸರು ಬರಬೇಕು ಮತ್ತು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆಗಳಿಗೆ ಕೂಡ ಒಂದು ಪರಿಹಾರ ಆಗೋ ರೀತಿಯಲ್ಲಿ ಫೈನಾನ್ಸಸ್ಸು ಮತ್ತು ನಮಗೇನು ಒಂದು ಬೇಕಾಗಿದೆ ಅಭಿವೃದ್ಧಿಗೆ, ಅದನ್ನು ಕೂಡ ಒಂದು ಕೇಳೋ ನಿಟ್ಟಿನಲ್ಲಿ ಎಲ್ಲ ತಯಾರಿ ನಡೀತಾ ಇದೆ. ಫೆಬ್ರವರಿ 13ನೇ ತಾರೀಕು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಸಂಪುಟ ಸಭೆ ಒಂದು ಫಿಕ್ಸ್ ಆಗಿದೆ. ಅಫಿಷಿಯಲ್ ಕಮ್ಯುನಿಕೇಷನ್ ಬಂದಿಲ್ಲ, ಆದರೂ ಚೀಫ್ ಸೆಕ್ರೆಟರಿ ಮೇಡಮು ಮತ್ತು ಉಸ್ತುವಾರಿ ಸಚಿವರು ನಮಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ. ಈಗಾಗಲೇ ಹೇಳಿದಂಗೆ ಸಂಪುಟ ಸಭೆನ ಮಾಡ್ತಾ ಇರುವಂಥದ್ದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಆಗಿದೆ. ನಮ್ಮ ಒಂದು ಭಾಗದ ಜನರಿಗೆ ಕೂಡ ಒಂದು ತುಂಬ ಸಂತೋಷದ ವಿಷಯ. ಸಂಪುಟ ಸಭೆ ಮಾಡೋದ್ರ ಜೊತೆಗೆ ಕೂಡ ನಮಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾವು ನೋಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ಗೆ ಏನೇನು ಬೇಕೋ ಅದನ್ನು ಕೂಡ ವಿಶೇಷ ಪ್ರಪೋಸಲ್ಗಳನ್ನ ಕೂಡ ಕೊಡೋದಕ್ಕೆ ಚೀಫ್ ಸೆಕ್ರೆಟರಿ ಮೇಡಮ್, ಉಸ್ತುವಾರಿ ಕಾರ್ಯದರ್ಶಿಗಳು, ಉಸ್ತುವಾರಿ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ. ಹಲವಾರು ಮೀಟಿಂಗ್ಗಳು, ಕಮಿಟಿಗಳ ರಚನೆಯೆಲ್ಲ ಆಗಿದೆ. ಒಂದು ಅಚ್ಚುಕಟ್ಟಾಗಿ ತಯಾರಿ ಮಾಡಿಕೊಂಡು ಎಲ್ಲ ಕಡೆಗಿಂತ ಚೆನ್ನಾಗಿ ನಮ್ಮ ಚಾಮರಾಜನಗರದಲ್ಲಿ, ಅದು ಗಡಿ ಒಂದು ತಾಲೂಕು ಹನೂರಿನಲ್ಲಿ, ಅದರಲ್ಲೂ ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು ಆಗ್ತಾ ಇರೋದ್ರಿಂದ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಜಿಲ್ಲೆಗೊಂದು ಒಳ್ಳೆಯ ಹೆಸರು ಬರಬೇಕು ಮತ್ತು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆಗಳಿಗೆ ಕೂಡ ಒಂದು ಪರಿಹಾರ ಆಗೋ ರೀತಿಯಲ್ಲಿ ಫೈನಾನ್ಸಸ್ಸು ಮತ್ತು ನಮಗೇನು ಒಂದು ಬೇಕಾಗಿದೆ ಅಭಿವೃದ್ಧಿಗೆ, ಅದನ್ನು ಕೂಡ ಒಂದು ಕೇಳೋ ನಿಟ್ಟಿನಲ್ಲಿ ಎಲ್ಲ ತಯಾರಿ ನಡೀತಾ ಇದೆ.